ಪ್ರೀತಿ ಜಾಸ್ತಿ. ಯಾಕಂದ್ರೆ ಮಾಸ್ ಲೀಡರ್ ಅಷ್ಟೇ ಅಲ್ಲ, ಸಂಘಟನಾ ಚತುರನೂ ಇದ್ದಾರೆ, ಮತ್ತು ಹಿಂದುಳಿದವ್ರು ಸಂಘಟನೆ ಮಾಡ್ತಾಯಿದ್ದಾರೆ. ಅವರ ಮ್ಯಾಕ್ಸಿಮಮ್ ವೋಟರ್ಸ್ ಇದ್ದಾರೆ. ಅವ್ರನ್ನೆಲ್ಲ ಸಂಘಟನೆ ಮಾಡಿದರೆ ನಮ್ಮ ಭವಿಷ್ಯ ಚೆನ್ನಾಗಿ ಆಗ್ತದೆ ಕಾಂಗ್ರೆಸ್ ಅನ್ನೋ ಕಾರಣಕ್ಕಾಗಿ ಅವ್ರ ಮೇಲೆ ಒಂದು ಸ್ವಲ್ಪ ಪ್ರೀತಿ. ಅದಕ್ಕಾಗಿ ಈಗಾಗಲೇ ನಮ್ಮ ಸಿದ್ದರಾಮಯ್ಯನವರು ಮೌನವಾಗಿ ಅದೇ ಕಾಲಕ್ಕೆ ಇಲ್ಲ ನಾವು ಎಷ್ಟು ದಿವಸ ಇರ್ತೀವೋ ಅದು ಹೈಕ್ ಮಾಡಿಬಿಟ್ಟಂಥ ವಿಷಯ ಯಾವಾಗ ಹೇಳ್ತಾರೋ ಆಗ ಜನರ ಆಶೀರ್ವಾದ ಜೊತೆಗೆ ಹೈಕಮಾಂಡದ ಆಜ್ಞೆ ಅಲ್ಲಿ ನಾವು ಇರ್ತೀವಿ ಅನ್ನೋಂಥ ಮಾತು ಹೇಳೋ ಮೂಲಕ ಸೂಕ್ಷ್ಮವಾಗಿ ಈ ಕಾಲಕ್ಕೆ 2-3 ವಿಷಯಗಳನ್ನ ಹೇಳಿಬಿಟ್ಟಿದ್ದಾರೆ ಈಗಾಗಲೇ ಸಿದ್ದರಾಮಯ್ಯರು. ಒಂದು ಕಡೆ ಜನರ ಆಶೀರ್ವಾದದಾಗ ನಾನು 5 ವರ್ಷ ಪೂರ್ತಿ ಇರ್ತೀನಿ ಅನ್ನುವಂಥ ಮಾತನ್ನು ಧ್ವನಿಸಿದ್ರೆ, ಇನ್ನೊಂದು ಕಡೆಗೆ ಹೈಕಮಾಂಡ್ ಹೇಳಿದ ಕೂಡಲೇ ಇಳಿತೀನಿ ಅನ್ನುವಂಥ ಮಾತು. ಅಂದರೆ ಹೈಕಮಾಂಡ ಇಳಿಪ ಅಂತ ಹೇಳ್ತದನಾ, ನಿಮ್ಮ ಮನೆಗೆ ಹೋಗಪ್ಪ ಅಂತ ಹೇಳ್ತದನ ಅನ್ನುವಂಥ ಅಷ್ಟೇ ಗಂಭೀರವಾದ ಪ್ರಶ್ನೆ ಅದು. ಯಾಕಂದ್ರೆ ಬೆಳೆದಿರ್ತಂಥ ಒಬ್ಬ ನಾಯಕಗೆ ಮತ್ತು ಆ ನಾಯಕಗಳಿಂದ ತಮ್ಮ ಪಕ್ಷಕ್ಕೆ ಒಂದು ಶಕ್ತಿ ಬಂದಿದ್ದರಿಂದಾಗಿ ಅಂಥ ಮಾತುಗಳನ್ನ ಹೈಕಮಾಂಡ್ ಮಾತಾಡಿತ. ಹೈಕಮಾಂಡ್ ಅಂದರೆ ಯಾರೀಗ? ಮೊದಲನೇದಾಗೆ ರಾಹುಲ್ ಗಾಂಧಿ, ಜೊತೆಗೆ ಅವರ ಸಹೋದರಿ, ಮುಂದೆ ಮೂರನೇದವರು ಸೋನಿಯಾ ಗಾಂಧಿ, ಮತ್ತು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರಂತೂ ಅಲ್ಲಿ ಒಳಗೆ ಏನು ಅಂತರ್ಯದ ನಡೀತದೆ ಅದನ್ನು ಕೇಳೋರು ಅಷ್ಟೇ. ಅವರು ತಮಗೆ ತಿಳಿದು 2 ಮಾತು ಹೇಳೋರು. ಹೈಕಮಾಂಡ್ ಅಂದರೆ ಈ 3 ಜನ ಒಪ್ಪಿದ್ರೆ ಎಸ್, ಇಲ್ಲಪ್ಪ ಅಂತ ಹೇಳಿಬಿಡುವಂಥವ್ರು. ಹೀಗಾಗಿ ಈ 4 ಜನರ ಮಧ್ಯದಲ್ಲೇ ಇವರ ಏನಪ್ಪ ಅಂತಂದ್ರೆ, ಅದರಲ್ಲೂ ಮುಖ್ಯವಾಗಿ ರಾಹುಲ್ ಗಾಂಧಿಯವರ ಕೈಯಲ್ಲಿ ಇವರ ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯರ ಭವಿಷ್ಯತೆ ಅನ್ನೋದು ಯಾರಿಗಾದರೂ ಇದು ಗೊತ್ತಿರುವಂಥ ಓಪನ್ ಸೀಕ್ರೆಟ್. ಆದರೆ ಈಗ ಬಂದಿರೋದು ಏನಪ್ಪ ಅಂತಂದ್ರೆ, ಈಗ ನಮ್ಮ ಡಿ ಕೆ ಶಿ ಅವ್ರ ನಿಧಾನಕ್ಕೆ ಪಾಪ ಅವ್ರಿಗೂ ಆಶಯದ ಮುಖ್ಯಮಂತ್ರಿ ಆಗ್ಬೇಕಂತೇಳಿ, ಆದರೆ ಆ ಆಶೆ ಅವರು ಈ ಸದ್ದು ಈಡೇರ್ತದೆ ಅಂತೇಳಿ ಈಗಿನ ಮಟ್ಟಿಗೆ ಅನ್ನಿಸ್ತಾ ಇಲ್ಲ ಅಂತ